ಶಿವಣ್ಣ, ಎಸ್ಪೆಷಲಿ ತಂದೆ ಅಂದ್ರಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ. ಈಗ ನಮಗೂ ನಮ್ಮ ತಂದೆ ಅಂದ್ರೆ ತುಂಬಾ ಪ್ರೀತಿ, ಅದು ಇದ್ದೇ ಇರುತ್ತೆ. ಸೊ ಮಕ್ಕಳ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ಅಥವಾ ಅವ್ನ ನೋವು ಇದ್ದೇ ಇರುತ್ತೆ ತಂದೆ ಅಂತ? ನಮ್ಮ ಮುಂದೆ ಅಳಲ್ಲ, ಬಹಳ ಇದು ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಅದಲ್ದೆ ಹೊರಗಡೆ ಹೋಗಿ ನೋವು ಅವರೇ ಹೇಳ್ಕೊತಾ ಇರ್ತಾರೆ. ಇವರು ಅಷ್ಟೇ, ಜಾಸ್ತಿ ಒಂದ್ ಮುಂದೆ ಹೇಳಕ್ ಹೋಗಲ್ಲ. ಬಟ್ ನೋವಿದೆ, ಗ್ಯಾರಂಟಿ. ತುಂಬಾ ಅಂದ್ರೆ ತುಂಬಾ ಹೆದರಿಕೆ ಆಗಿತ್ತು ನನ್ಗೂ. ಬಟ್ ಏನಂದ್ರೆ ಅವ್ರ ಮುಂದೆ ನಾವೆಲ್ಲ ವೀಕ್ ಆಗ್ಬಿಟ್ರೆ ಅವ್ರಿಗೂ ಒಂದದು ಕಷ್ಟ ಆಗುತ್ತಲ್ಲ. ಇವತ್ತೇನಾದ್ರೂ ಅವ್ರು ಇವತ್ತು ಈ ಲೆವೆಲಿಗೆ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಅವ್ರದ್ದು ಎಫರ್ಟ್ ಅಂದ್ರೆ ಅವ್ಳಿಗೆ ಇನ್ನೂ ಸ್ಟ್ರೆಂತ್ ಇದೆಯಲ್ಲ, ಮತ್ತೆ ತುಂಬಾ ಧೈರ್ಯ ಇದೆ ಅವ್ರಿಗೆ ಆಕ್ಚುಲಿ. ಬಟ್ ನೀವು ಇವಾಗಷ್ಟು ಅದನ್ನೇ ಹೇಳಿದ್ರಿ, ಇಮೋಷನಲ್ ಅಂತೇಳಿ, ಭಾವುಕ ಅಂತ. ಕರೆಕ್ಟ್, 100% ಕರೆಕ್ಟ್ ನೀವು ಹೇಳಿದ್ದು. ಹೀ ಲೈಕ್ ದಟ್. ಆಮೇಲೆ ಈಸ್ ಲೈಕ್ ಅ ಓಪನ್ ಬುಕ್. ಅವರು ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ, ಓಕೆ ಅವ್ರ ಮನೇಲಿ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ, ಆ ಥರ. ಸೊ ಅವ್ರ ಮುಂದೆ ಹತ್ತು ಮೇಕಿಂಗ್ ಎವ್ರಿಬಡಿ ಕ್ರೈ, ಅದೇನೋ ಸರಿ ಇಲ್ಲ. ಸೊ ನಾವು ನಮ್ಮ ಕಂಟ್ರೋಲ್, ನಾವು ದೊಡ್ಡವರಾಗಿ ನಾವೇ ಹಿಂಗ್ ಮಾಡ್ಬಿಟ್ರೆ ಸುಮ್ಮನೆ ನಾವೆಲ್ಲ ಥಿಂಕಿಂಗ್ ಇತ್ತು. ಅವ್ರ ಮುಂದೆ ಒನ್ಸ್ ಆರ್ ಟ್ವೈಸ್ ಮೇ ಬಿ ಅದ್ಬಿಟ್ಟಿಲ್ಲ. ಸರ್, ನಾನ್ ಕೇಳಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಶಿವಣ್ಣ ಚಿಕ್ಕ ಮಗಳಿಗೆ ಕೈ ತುತ್ತು ತಿನ್ನಿಸ್ತಾರೆ ಪ್ರತಿದಿನ ಅಂತ. ಅದು ಹೌದಲ್ಲ ನನ್ಗೆ ಗೊತ್ತಿಲ್ಲ, ನಾನು ಕೇಳಿದ್ ಮಾತು. ಪ್ರತಿದಿನ ಅಂತಲ್ಲ, ಯಾವಾಗಲೂ ತಿನ್ನಿಸ್ತಾರೆ, ಜೊತೆಗೆ ಯಾರಿದ್ರು ಅವ್ರಿಗೂ ತಿನ್ನಿಸ್ತಾರೆ. ಬಟ್ ಆ ಕ್ಷಣ ಆ ಸಂದರ್ಭದಲ್ಲೆಲ್ಲ ತಿನ್ನಿಸ್ಬೇಕಿದ್ರೆ ಒಂದಿಷ್ಟು ನೋವು ಕಾಡುತ್ತಲ್ವಾ? ಸೊ ಭಯ, ನೋವು, ಅಥವಾ ಏನೋ ಒಂಥರ ಕಿರಿಕಿರಿ ಫೀಲ್ ಆಗ್ತಾ ಇತ್ತ ಶಿವಣ್ಣಗೆ? ಖಂಡಿತ, ಫ್ಯಾಮಿಲಿ ಬಗ್ಗೆ ಖಂಡಿತ ಹಾಗೆ ಆಗುತ್ತೆ. ಯಾಕಂದ್ರೆ ಎಲ್ಲ ನಾವು 4 ಜನ ಯಾವಾಗ ಜೊತೆಲೇ ಇದ್ದವರು. ಅವಾಗಿಂದ ಮಕ್ಕಳಿಗೆ ಎಲ್ಲೂ ಆ ತಂದೆ ತಾಯಿ ಪ್ರೀತಿ ಕಮ್ಮಿ ಆಗ್ಬಾರ್ದು ಅಂತ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರ್ಬೋದು, ಎಜುಕೇಶನ್ ಇರ್ಬೋದು. ಬರೀ ಅವ್ರ ಸುತ್ತಾಡಿಸ್ಬಿಟ್ಟು ಬರೀ ಇಷ್ಟೇ ಇದೆ ಲೈಫ್ ಅನ್ನೋದಲ್ಲ. ಎಜುಕೇಶನ್ ಇಂದ ಹಿಡಿದು ಹಾಲಿಡೇಯಿಂಗ್ ಅವ್ರ ಜೊತೆಲಿ, ಅಂದ್ರೆ ಲವ್ ಅಫೆಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾವು ಪ್ರಾಪರ್ ಆಗಿ ಅವಾಗಿಂದ ಆಲ್ಮೋಸ್ಟ್ ಒಂದು ವಿಷಯದಲ್ಲಿ ಅಪ್ಪಾಜಿ ಕೇಳೋರು, ಯಾವ ಊರಿಗೆ ಹೋಗ್ತಿದ್ರ ಕದ್ದ ಅಂತ ಕೇಳೋರು. ವಿಷ್ಣುವರ್ಧನ್ ಅವ್ರು ಕೇಳೋರು, ಈ ವರ್ಷ ಶಿವಣ್ಣ ಯಾವ ಟ್ರಿಪ್ ಮಾಡ್ತಾ ಇದ್ದೀರಾ ನೀವು, ಗೀತಾರ ಯಾವ ಟ್ರಿಪ್ ಮಾಡ್ತಾ ಇದ್ದೀರಾ ನೀವು? ಅದೆಲ್ಲ ಬಹಳ ಇಂಟ್ರೆಸ್ಟ್ ಅವ್ರಿಗೆ. ಯಾವ್ದೋ ಫಂಕ್ಷನ್ ಮಾಡ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿ ಶಿವಣ್ಣ ಅಂತ ಹೇಳ್ತಾರೆ, ಇಲ್ಲ ಫ್ಯಾಮಿಲಿ ಆಮೇಲೆ ಫಸ್ಟ್ ಹೋಗಿ ನೀವು. ಅಂದ್ರೆ ಆ ಫ್ಯಾಮಿಲಿ, ಆ ಕನ್ಸರ್ನ್ ಇವತ್ತು ವಿಷ್ಣುವರ್ಧನ್ ಕಿವಿ ಮಾತು ಇಲ್ಲಿ ಕೇಳ್ದಂಗಿರುತ್ತೆ. ಅಷ್ಟು ಪ್ರೀತಿ ಅವ್ರಿಗೆ. ಅದು ಇವ್ರು ಊಟ ಮಾಡಿ ಒಂದ್ಸತಿ ಕಳಿಸಿದ್ರು, ಇಲ್ಲಿ ಬರಕ್ಕಾಗಿಲ್ಲ ಊಟಕ್ಕೆ. ಅವರು ಅಲ್ಲಿಂದ ಬಂದು ಒಂದಿನ ಮನೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಎಷ್ಟು ಚೆನ್ನಾಗಿದೆ ಮನೆ ಇದೆ, ತುಂಬಾ ಪಾಸಿಟಿವ್ ಆಗಿದೆ ಗೀತಾ ಅವರೇ, ನೀವು ಕಳಿಸಿದ ಊಟ. ಸೊ ಲೈಕ್ ದಟ್ ನಾವು ಎಲ್ಲಾ ಟೈಮ್ಲು ಮಕ್ಕಳು ಇದ್ರಲ್ಲಿ ಬಂದ್ಬಿಟ್ಟು ವಿ ಹ್ಯಾವ್ ಬೀನ್ ಟುಗೆದರ್. ನಾವು ವೆರಿ 4 ಜನ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ. ಯಾವುದೇ ಊರಿಗೆ ಹೋಗ್ಲಿ, ರೇರ್ ನಾವು ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ಅಲ್ವಾ? ಲೇಟರ್ ಆನ್ ಅವ್ರು ದೊಡ್ಡವರು ಆದ್ಮೇಲೆ ಯಾವಾಗ ಇವರು ದೊಡ್ಡ ಮಗಳು ಡಾಕ್ಟರ್ ಓದಕ್ಕೆ ಶುರು ಮಾಡಿದ್ರು. ಆಮೇಲೆ ಯಾವಾಗ ನಿಧಿ ಅವಳ ಇವಾಗ ಬರಲ್ಲ, ಇವಾಗ ಕರೆಯೋಕ್ಕೂ ಭಯ ಅವ್ರಿಗೆ. ಅವ್ರದ್ದು ಮೂಡ್ ಸೆಟ್ ಇರುತ್ತೆ, ಅದಕ್ಕೋಸ್ಕರ ಬೇಡ. ಬಟ್ ಆ ಭಯ ಇತ್ತು. ಬೋಲ್ಡ್ ಆಗಿದ್ದಾರೆ ಇಬ್ರು. ಬಟ್ ಏನಂದ್ರೆ ಈ ವಿಷಯ ಬಂದಾಗ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಿದ್ಯಾ ಗೀತಕ್ಕ? ನಿವೇದಿತಾ, ನಾನೇ ಹೇಳಿದ್ದು. ಆಮೇಲೆ ತಗೊಂಡ್ರು ಅದನ್ನ ಆ ಟೈಮ್? ಇಬ್ರು ಅಷ್ಟೇನೆ ಇದ್ದಿತ್ತು. ಕಿಟಿನ ವೆರಿ ಇದು ನಿಶು ತುಂಬಾ ಹತ್ಬಿಟ್ಲು ಅವತ್ತು. ಆಮೇಲೆ ನಿವೇದಿತಾ ಇವಾಗ ನೀವು ನೋಡ್ತಿರಲ್ಲ, ಈಗ ಅವಳು ಯಾವಾಗ್ಲೂ ಹಂಗೆ ಕಂಪೋಸ್ಡ್ ಅವಳು. ಬಟ್ ಈ ವಿಷಯ ಬಂದಾಗ ಅವಳು ಆಮೇಲೆ ಎಲ್ಲ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅವಳು ತಗೋತಾಳೆ. ಈಗ ಅವ್ರದ್ದಾಗ್ಲಿ, ಆಮೇಲೆ ಹೆಲ್ತ್ ಇಶ್ಯೂದಾಗ ನಾನೇನೋ ಹೇಳಿದ್ರೆ ಹಿಂಗ ಅಮ್ಮ ಹಿಂಗಾಯ್ತು ಅನ್ನೋದು, ಓಕೆ ಅದನ್ನ ಫೋನ್ ಮಾಡಿ ಕೇಳಿಲ್ಲ ಅಂತ ಕೇಳ್ತಾಳೆ. ಆದ್ರೆ ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಅವಳು ತುಂಬಾ ರೆಸ್ಪಾನ್ಸಿಬಲ್. ಅವರಿಬ್ಬರಿಗೆ ದೇವ್ರು ಫಸ್ಟ್ ನಾನು ಅದೇ ಕೇಳ್ಕೊಂಡಿದ್ದೆ. ಎಲ್ಲಕ್ಕಿಂತ ಮುಂಚೆ ನಾನು ಅದನ್ನೇ ದೇವ್ರಿಗೆ ಕೇಳ್ಕೊಂಡು ಅವ್ರಿಬ್ರಿಗೂ ಶಕ್ತಿ ಕೊಡ್ಲಿ ಇದನ್ನ.